ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಈ ವಿಡಿಯೋಗೆ ಒಂದು 10ರಿಂದ 15 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕ್ಯಾಪ್ಟನ್ ತಪ್ಪು ಮಾಡಿದ್ರೆ ಅನ್ನೋ ಒಂದು ಟೈಟ್ಲ್ ಕಾರ್ಡಿಂದ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಅದನ್ನು ನೋಡಿಕೊಂಡು ಅದ್ರ ಬಗ್ಗೆ ಅನಾಲಿಸಿಸ್ ಮಾಡೋಣ, ಡಿಕೋಡ್ ಮಾಡೋಣ ಬನ್ನಿ. ಈ ಮನೆಯಲ್ಲಿ ಉಳಿಯಲು ನಿಮ್ಮ ಕುಟುಂಬದವರ ಸಹಾಯ ಪಡೆಯುವ ಸಮಯ. ಧನುಷ್, ಅಭಿಷೇಕ್ ಅವರಿಗೆ ಬಂದಿರುವ ಪತ್ರವನ್ನು ನೀವು ಅವರಿಗೆ ನೀಡಬಹುದು, ಆದರೆ ನಿಮ್ಮ ಕುಟುಂಬದವರ ಪತ್ರವನ್ನು ಬಾಟಲ್ ಸಮೇತ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನೀವು ಹಾಕಬೇಕು. ಪತ್ರ ಪಡೆದವರು ಇಮ್ಯುನಿಟಿ ಪಡೆಯುತ್ತಾರೆ, ಪತ್ರ ಕಳೆದುಕೊಂಡವರು ನಾಮಿನೇಟ್ ಆಗಿಯೇ ಉಳಿಯುತ್ತಾರೆ. ಸ್ನೇಹಿತರೆ, ಬೆಳಗಿನ ಒಂದು ಎಮೋಷನಲ್ ಪ್ರೊಮೋ ಬಿಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಇದೇನೋ ಅಂತ ಹೇಳಿದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಹೋದ ವಾರ ಸುದೀಪ್ ಸರ್ ಹೇಳ್ದಂಗೆ ಇಡೀ ಮನೆಯೇ ಇನ್ಕ್ಲೂಡ್ ಕ್ಯಾಪ್ಟನ್ ಸಮೇತ ಎಲ್ಲರೂ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾಮಿನೇಷನ್ಸ್ ಆಗಿದ್ದಾರೆ. ಅವ್ರನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಕೊಟ್ಟಿರುವಂತಹ ಒಂದು ಸಣ್ಣ ಟಾಸ್ಕ್ ಅನ್ಕೊಬೋದು, ಇಲ್ಲ ಅಂತ ಹೇಳಿದ್ರೆ ಒಂದು ಗಿಮಿಕ್ ಅನ್ಕೊಬೋದು. ಇದಕ್ಕೂ ಮುಂಚೆ ಕ್ಯಾಪ್ಟನ್ ಆದವರು ಅವರ ಒಂದು ಸ್ವಇಚ್ಛೆಯಿಂದ ಅವ್ರಿಗೊಂದು ಸ್ಪೆಷಲ್ ಪವರ್ ಇರ್ತಾ ಇತ್ತು. ನಿಮ್ಮ ಸ್ಪೆಷಲ್ ಪವರ್ ಇದೆ, ಯಾರಾದರೂ ನಾಮಿನೇಷನ್ ಆಗಿರೋನ ಸೇವ್ ಮಾಡಿ ಅಂತ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕ್ಯಾಪ್ಟನ್ ಕೂಡ ನಾಮಿನೇಟ್ ಆಗಿಬಿಟ್ಟಿದ್ದಾನೆ. ಸೊ ಅದು ಬ್ಯಾಡೋ ಇಲ್ಲಾಂದ್ರೆ ಗುಡ್ಡೋ ಅದೇವ್ರಿಗೆ ಗೊತ್ತಿರಬೇಕು. ಕ್ಯಾಪ್ಟನ್ ಧನುಷ್ ಕೂಡ ನಾಮಿನೇಟ್ ಆಗಿದ್ದಾರೆ. ಇವಾಗ ನನ್ಗನ್ಸೋದು ಏನು ಅಂತ ಹೇಳಿದ್ರೆ, ಕುಟುಂಬದಿಂದ ಕೆಲವೊಂದು ಮಾಹಿತಿಗಳು ತುಂಬಾ ಬೇಗ ಸಿಗ್ತಿದ್ಯಾ ಅಂತ. ಯಾಕಂತ ಹೇಳಿದ್ರೆ ಲಾಸ್ಟ್ ವೀಕು BB ಕಾಲೇಜ್ ಅನ್ನೋ ಟಾಸ್ಕಲ್ಲಿ ಮನೆಯವ್ರ ಹತ್ರ ಖುದ್ದಾಗಿ ಮಾತಾಡಿದ್ರು. ಕೆಲವರು ಅವ್ರ ವಾಯ್ಸ್ ಎಲ್ಲ ಕೇಳಿಸ್ಕೊಂಡ್ರು. ಇನ್ನ ಅದು 4th ವೀಕ್ ಆಕ್ಚುಲಿ, 5th ವೀಕ್ ಆಕ್ಚುಲಿ ಅದು ಅಷ್ಟು ಬೇಗ ಮನೆಯವರ ವಾಯ್ಸ್, ಮನೆಯವರ ಒಂದು ಸನ್ನಿಹಿತೆ ಗೊತ್ತಾಗ್ತಿದ್ರೆ ಅಲ್ಲಿ ಒಳಗಡೆ ಇರೋರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ಲಾಸ್ಟ್ ವೀಕಲ್ಲಿ ಕೆಲವರಿಗೆ ಫ್ಯಾಮಿಲಿ ಕಡೆಯಿಂದ ವಾಯ್ಸ್ ಕೇಳಿಸ್ತು. ಇವರು ಮಾತಾಡಿಲ್ಲ ಅಂತ ಹೇಳಿದ್ರು. ಆಕ್ಚುಲಿ ಅವ್ರು ಮಾತಾಡಿದ್ದು ಕ್ಯಾಪ್ಟನ್ ರಘು ಇದ್ರು, ಅವ್ರ ಜೊತೆ ಮಾತಾಡಿದ್ದು ಎವಿಡೆಂಟ್ ಆಗಿ ಕಾಣಿಸ್ತು. ಸೊ ಈಗ ಕುಟುಂಬ ಸಮೇತದಿಂದನೇ ಕೆಲವೊಂದು ಅವ್ರಿಗೆ ಇಂಟ್ಸ್ ಬಂದಿದೆ. ಆ ಇಂಟ್ಸ್ ತಗೊಳ್ಳೋಕ್ಕೆ ಖುದ್ದಾಗಿ ಬಿಗ್ ಬಾಸ್ ಅವರು ಮನೆಯಲ್ಲಿ ಯಾರ್ಯಾರು ಕ್ಲೋಸ್ ಇದ್ದಾರೋ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನಮ್ಗೆ ಗೊತ್ತಿರೋ ಪ್ರಕಾರ ಧನುಷ್ ಮತ್ತೆ ಅಭಿ ಬಂದಾಗ್ಲಿಂದ ಒಳ್ಳೆ ಗುಡ್ ಫ್ರೆಂಡ್ಸ್. ಸೊ ಅವರಿಬ್ಬರಿಗೂ ಕೊಟ್ಟಿದ್ದಾರೆ. ಅವರಲ್ಲಿ ಅವರ ಒಂದು ಕ್ಯಾರೆಕ್ಟರ್ ಅನ್ನೋದು ಆಚೆಗೆ ಬರುತ್ತಲ್ವಾ. ಸೊ ಯಾರು ಸೆಲ್ಫಿಶು, ಯಾರು ಒಳ್ಳೆಯವರು ಅನ್ನೋ ಒಂದು ಥಾಟ್ಸ್ ಆಚೆಗೆ ಬರುತ್ತೆ. ಕುಟುಂಬ ಅಂತ ಬಂದಾಗ ಬೇರೆಯವ್ರ ಬಗ್ಗೆ ಯಾರೋ ಯೋಚನೆ ಮಾಡಲ್ಲ. ಸೊ ಅದನ್ನ ತಪ್ಪು ಅನ್ನೋಕ್ಕೂ ಆಗಲ್ಲ. ಇವಾಗ ನನಗೆ ನಮ್ಮ ಅಪ್ಪ ನಮ್ಮಮ್ಮ ಎಷ್ಟಿಷ್ಟನೋ ಬೇರೆಯವ್ರು ಕೂಡ ಅವ್ರ ಅಪ್ಪ ಅಮ್ಮ ಅವರೇ ಇಷ್ಟ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ ಬಂದ್ಬಿಟ್ಟು ನಿಮ್ಮಪ್ಪ ನಿಮ್ಮಮ್ಮ ಇಲ್ಲಿಗೆ ಬಿಗ್ ಬಾಸ್ ಬರ್ಬೇಕಾ, ಅವ್ರ ಅಪ್ಪ ಅಮ್ಮ ಬರ್ಬೇಕಾ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಾನೇ ಅಂತೀನಿ. ಸೊ ಇದು ಸ್ವಾರ್ಥ, ಇದ್ರಲ್ಲಿ ಯಾವುದೇ ರೀತಿ ಸ್ವಾರ್ಥ ಇಲ್ಲ. ಮನೆಯವ್ರಿಗೋಸ್ಕರ ನಾವು ತುಂಬ ವೆಯ್ಟ್ ಮಾಡ್ತಿದ್ವಿ. ಅದು ಬೇರೆ ಆಲ್ಮೋಸ್ಟ್ ಒಂದು 6th ವೀಕ್ ಆಗ್ತಿದೆ. ಸೊ ಡೆಫಿನೆಟ್ಲಿ ಇವರಿಬ್ಬರ ಒಂದು ಪರಸ್ಪರ ಟಾಸ್ಕಲ್ಲಿ ಧನುಷ್ ತೊಗೊಂಡಿರ್ತಾರೆ. ಆಕ್ಚುಲಿ ಇನ್ನೊಂದು ಕೂಡ ಟ್ರೈ ಮಾಡ್ಬೋದು. ಲಾಸ್ಟ್ ವೀಕಲ್ಲಿ ಧನುಷ್ ಅವ್ರಿಗೆ ನಾಮಿನೇಷನ್ ಆದಾಗ ಅವ್ರ ಅಮ್ಮ ಮಾತಾಡಿದ್ರು. ಅಟ್ಲೀಸ್ಟ್ ಅವ್ರ ಅಮ್ಮ ವಾಯ್ಸ್ ಕೇಳಿಸಿತ್ತು. ಸೊ ಆ ಒಂದು ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು ಅಭಿಯವ್ರಿಗೆ ಏನಾದರೂ ಕೊಟ್ಟಿರ್ಬೋದಾ, ಅದನ್ನು ನೋಡ್ಬೇಕಾಗುತ್ತೆ ನಾವು. ಯಾಕಂತೇಳಿ ಲಾಸ್ಟ್ ವೀಕೆ ನೋಡ್ದಂಗೆ ಧನುಷ್ ಅಮ್ಮ ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡಿದ್ರು. ಇವರೆಲ್ಲ ಕೇಳಿಸ್ಕೊಂಡು ಕಣ್ಣೀರಾಗೆಲ್ಲ ಹಾಕಿದ್ರು. ಅದನ್ನೇನಾದರೂ ಮೈಂಡಲ್ಲಿ ಇಟ್ಕೊಂಡು ಅಭಿಯವ್ರಿಗೆ ಏನಾದರೂ ಒಂದು ಚಾನ್ಸ್ ಕೊಟ್ಟು ಅವರ ಒಂದು, ಅಂದರೆ ಇಲ್ಲಿ ಚಾನ್ಸ್ ಅನ್ನೋದಕ್ಕಿಂತ ಆ ಬಾಟ್ಲಲ್ಲಿರೋದನ್ನ ಯಾರು ತಗೋತಾರೋ ಅವರು ನಾಮಿನೇಷನ್ನ ಸೇವ್ ಆಗ್ತಾರೆ. ಇದು ದೊಡ್ಡ ಅಡ್ವಾಂಟೇಜ್ ಆ್ಯಕ್ಚುಲಿ ಅವ್ರಿಗೆ. ಸೊ ಅದನ್ನು ಥಿಂಕ್ ಮಾಡಬಹುದು ಅನ್ನೋದು. ಸೊ ಯಾರು ವ್ಯಕ್ತಿತ್ವ ಆಚೆಗೆ ಬರ್ತಾರೆ, ಬಟ್ ಯಾರು ಬೇರೆಯವ್ರಿಗೆ ಸ್ಯಾಕ್ರಿಫೈಸ್ ಮಾಡ್ತಾರೋ ಸೊ ಅವ್ರು ಈ ವೀಕಲ್ಲಿ ಇರೋ ಥರನೇ ಇರ್ತಾರೆ. ಸೊ ಇವರಾದ್ಮೇಲೆ ನೆಕ್ಸ್ಟ್ ಅಷ್ಟು ಯಾರಾದರೂ ಕ್ಲೋಸ್ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಪ್ರಕಾರ ಗಿಲ್ಲಿ ಮತ್ತು ಕಾವ್ಯ ಅವರು, ಅವ್ರಿಗೆ ಒಂದು ಟಾಸ್ಕ್ ಕೊಡಬಹುದು. ಸೊ ಅದಾದಮೇಲೆ ನಾವು ಹುಡುಕ್ಬೇಕು ಯಾರಪ್ಪ ಎಷ್ಟು ಕ್ಲೋಸ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಲಾಸ್ಟ್ ವೀಕ್ ಆಗಿರೋ ಕಿಚ್ಚನ ಪಂಚಾಯತಿಯಲ್ಲಿ ಕೆಲವ್ರಿಗೆ ರಿಲೀಸ್ ಆಗಿಬಿಟ್ಟಿದೆ. ಯಾರು ಅಷ್ಟು ಒಂದು ರಿಲೇಷನ್ಸ್ಗೆ ಬಾಂಡಿಂಗ್ಗೆ ಬೆಲೆ ಕೊಡ್ತಿಲ್ಲ. ಸೊ ಇವಾಗ ಯಾರೇ ಕೊಟ್ಟರು ಡೆಫಿನೆಟ್ ಆಗಿ ಯಾರಿಗೆ ಒಂದು ಅಧಿಕಾರ ಕೊಡ್ತಾರೋ ಆ ಬಾಟಲ್ ತಗೊಳ್ಳಿ ಅಂತ ಅವರೇ ತಗೊತಾರೆ. ಸೊ ಕಾವ್ಯ ಗಿಲ್ಲಿ ಬಿಟ್ಟರೆ ಅಷ್ಟು ಬಾಂಡು ಬೇರೆಯವ್ರಿಗೆ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಇನ್ನೆಲ್ಲರನ್ನು ಸ್ವಲ್ಪ ಸೆಲ್ಫಿಶ್ ಆಗಿ ಥಿಂಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಲಾಸ್ಟ್ ವೀಕ್ ಸೂರಜ್ ಮತ್ತು ರಿಷಿಕ್ ಯಾವ ಥರ ಇದ್ರು. ಸೊ ಈ ಥರ ಒಂದು ಪ್ಯೂರ್ ಬಾಂಡ್ ಯಾರಿಗೂ ಸಿಗಲ್ಲ ಅನ್ನೋದು. ನೆಕ್ಸ್ಟ್ ಅದೇ ಬಾಂಡು ನಮ್ಮ ಧನುಗೂ ಸ್ಪಂದನಾಗೂ ಇತ್ತು. ಸೊ ಅವ್ರನ್ನ ಬಿಟ್ಟು ಅವ್ರಿಗಿಂತ ಸ್ವಲ್ಪ ಮೇಲ್ಗೈ ಇದೆ ಅಂತ ಹೇಳ್ಬಿಟ್ಟು ಇವರಿಬ್ಬರಿಗೂ ಕೊಟ್ಟಿದ್ದಾರೆ. ಸೊ ಇವತ್ತು ಇನ್ನೊಂದು ವಿಚಾರ ಹರಿದಾಡ್ತಿದೆ. ಸೊ ಲೈವಲ್ಲಿ ಬರ್ತಿರೋ ಹಾಗೆ ಅಂದರೆ ಎಲ್ಲರೂ ನಾಮಿನೇಷನ್ ಆಗಿದ್ದಾರಲ್ವ, ಅವನ್ನೆಲ್ಲ ಸೂಟ್ ಕೇಸ್ ಎಲ್ಲ ಗಾರ್ಡನಲ್ಲಿ ಇಟ್ಬಿಟ್ಟು ಗಿಲ್ಲಿ ಮತ್ತು ರಿಷಿ ಅವ್ರು ಆಚೆಗೆ ಬಂದಿದ್ದಾರೆ ಅಂತ ಒಂದು ನ್ಯೂಸ್ ಹರಿದಾಡ್ತಿದೆ. ಅಂದರೆ ಲೈವಲ್ಲಿ ಆ ಒಂದು ಸೀನ್ ತೋರಿಸ್ತಿದ್ದಾರೆ. ಸೊ ಎಷ್ಟು ಮಾತ್ರ ನಿಜ ಅನ್ನೋದು, ಸೊ ನೆನ್ನೆ ಆಗಿರುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಸೊ ಇದು ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 4 ಜನಕ್ಕೆ ಶೇರ್ ಮಾಡಿ. ಅಟ್ಲೀಸ್ಟ್ ಒಂದು 10ರಿಂದ 15 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.